ಈಗ ರಾಘವೇಂದ್ರ ಸೀರಿಯಲ್ ನಲ್ಲಿ ಮಹತ್ವದಂತ ತಿರುವು ಬರ್ತಾ ಇದೆ. ಇದೀಗ ಖುಷಿಯಲ್ಲಿದ್ದಾರೆ ವೆಂಕಟನಾಥರು ಮತ್ತೆ ಸರಸ್ವತಿ. ಯಾಕಂದ್ರೆ ತಂದೆ ತಾಯಿ ಆಗ್ತಿರುವಂತಹ ಖುಷಿ ಇದಾಗಿರುತ್ತೆ. ಗೋಪಿಕಾಂಬ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿ ಮನೆಯಲ್ಲಿ ಸಿಹಿಯನ್ನು ಸಹ ಮಾಡಿದ್ದಾರೆ. ಹೌದು, ಈಗ ಮುಂದೆ ಮಗುವಿನ ಆಗಮನ, ಮಗುವಿನ ಜನನ ಸಹ ಆಗ್ತಾ ಇರುವಂತದ್ದು. ಈಗ ದೇವರಿಗೆ ಒಂದು ಮಗು ಬರ್ತಾ ಇದೆ, ವೆಂಕಟನಾಥರಿಗೆ ಮಗು ಆಗಮನ ಆಗ್ತಾ ಇರುವಂತದ್ದು ಬಹಳಷ್ಟು ಜನರಿಗೆ ಕುತೂಹಲವೂ ಕೂಡ ಜಾಸ್ತಿ ಆಗಿದೆ. ಈ ಒಂದು ಧಾರಾವಾಹಿ ಎಸ್ಪೆಷಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆಧಾರಿತ ಒಂದು ಧಾರಾವಾಹಿ ಆಗಿರುತ್ತೆ. ಜನರು ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ. ಮುಂಚೆ ಪ್ರತಿ ದಿವಸ ಬರೋದು, ಬಟ್ ವೀಕೆಂಡ್ ಮಾಡ್ತಾರೆ. 6 ರಿಂದ 7 ಗಂಟೆ 1 ಅವರ್ ಎಪಿಸೋಡ್ ಇರುತ್ತೆ. ಶನಿವಾರ ಮತ್ತೆ ಭಾನುವಾರ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ. ಸೊ ಇದರಲ್ಲಿ ಮಗು ಜನಿಸುವಂತ ಒಂದು ಟೈಮ್ ಬರ್ತಾ ಇದೆ ಅಂತ ಹೇಳ್ಬೋದು. ಗೋಪಿಕಾಂಬ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಮನೆಯವರು ಖುಷಿಯಾಗಿದ್ದಾರೆ. ವೆಂಕಟನಾಥ ಪಾತ್ರವನ್ನ ಶ್ರೇಯಸ್ ಅವರು ಅಭಿನಯ ಮಾಡ್ತಿರೋದು, ಇನ್ನ ಸರಸ್ವತಿಯ ಪಾತ್ರವನ್ನ ಪುಣ್ಯ ಅವರು ಅಭಿನಯವನ್ನ ಮಾಡ್ತಿರೋದು. ಜನರಿಗೂ ಕೂಡ ಖುಷಿಯಾಗಿದ್ದು ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ. ಜನರಿಗೆ ಬಹಳನೇ ಇಷ್ಟ ಆಗ್ತಿರುವಂತಹ ಒಂದು ಧಾರಾವಾಹಿ. ಒಳ್ಳೆ TRP ರೇಟಿಂಗ್ ಸಹ ಪಡೆದುಕೊಂಡಿದೆ. ಜನರು ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸೊ ನೀವು ನೋಡಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಅದ್ಭುತವಾಗಿಯೂ ಕೂಡ ಪ್ರಸಾರ ಆಗ್ತಾ ಇದೆ. ಇದರಲ್ಲಿ ನಟಿಸಿರುವಂತ ಎಲ್ಲಾ ಕಲಾವಿದರು ಕೂಡ ಜೀವ ತುಂಬಿ ನಟಿಸಿದ್ದಾರೆ. ಎಲ್ಲರೂ ಕೂಡ ಫೇಮಸ್ ಆಗಿದ್ದಾರೆ. ಎಲ್ಲರದ್ದು ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರಗಳು ಅಂತ ಹೇಳ್ಬೋದು. ವೆಂಕಟನಾಥ ರಾಯರ ಒಂದು ಫ್ಯಾಮಿಲಿ, ಅದರಲ್ಲಿ ಎಷ್ಟೊಂದೆಲ್ಲ ಪಾತ್ರಧಾರಿಗಳು ಇದ್ದಾರೆ. ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಒಂದು ಗೋಪಿಕಾಂಬ ಅವರ ಪಾತ್ರ ಅಂದ್ರೆ ವೆಂಕಟನಾಥ ತಾಯಿಯ ಪಾತ್ರ, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮುಂಚೆ ತಿಮ್ಮಣ್ಣ ಭಟ್ಟರ ಪಾತ್ರ ಇತ್ತು, ಸೊ ಅದು ಕೂಡ ಬಹಳ ಚೆನ್ನಾಗಿ ಬರ್ತಾ ಇತ್ತು. ಈಗ ಜಾಸ್ತಿ ಫೇಮಸ್ ಆಗಿರುವುದು ವೆಂಕಟನಾಥರ ಪಾತ್ರ ಮತ್ತೆ ಸರಸ್ವತಿಯ ಪಾತ್ರ. ಮೇನ್ ಇದೇ ಒಂದು ಲೀಡ್ ಪಾತ್ರ ಆಗಿರುತ್ತೆ. ಈಗ ಮಗು ಆಗಮನ ಆಗ್ತಿರೋದು ಇನ್ನಷ್ಟು ಖುಷಿಯ ವಿಚಾರ.